ನಮಸ್ಕಾರ. ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್. ವಿಂಶೋತ್ತರಿ ದಶಾ ಈ ಒಂದು ವಿಚಾರದ ಬಗ್ಗೆ ಮಾತಾಡೋಣ. ಈ ವಿಂಶೋತ್ತರಿ ಅಂದ್ರೆ ಏನು, ಏನಕ್ಕೆ ಇದನ್ನ ವಿಂಶೋತ್ತರಿ ದಶಾ ಅಂತ ಕರೀತಾರೆ ಅಂತಂದ್ರೆ, ಈ ವಿಂಶೋತ್ತರಿ ಅನ್ನುವಂಥದ್ದು ಸಂಸ್ಕೃತದ ಪದ. ಸೊ ಸಂಸ್ಕೃತದಲ್ಲಿ ಈ ವಿಂಶೋತ್ತರಿ ಅಂತಂದ್ರೆ 120 ವರ್ಷ. ಈ ಮನುಷ್ಯನ ಸರಾಸರಿ ವಯಸ್ಸು ಅಂತ ಬಂದಾಗ, ಅಂದ್ರೆ ಆಯುಷ್ಯ ಅಂತ ಬಂದಾಗ 120 ವರ್ಷಗಳು. ಈ 120 ವರ್ಷಗಳನ್ನ 9 ಗ್ರಹಗಳಿಗೆ ಡಿವೈಡ್ ಮಾಡಿದ್ದಾರೆ. ನೀವು ನೋಡ್ತಾ ಇರಬಹುದು ಸ್ಕ್ರೀನ್ ಮೇಲೆ. ಸೊ ಪ್ರತಿಯೊಂದು ಗ್ರಹವು ಕೂಡ ಕೆಲವೊಂದಿಷ್ಟು ವರ್ಷಗಳನ್ನ ರೂಲ್ ಮಾಡುತ್ತೆ. ಸೊ ಅದರ ಪ್ರಕಾರ ನೀವು ಇಲ್ಲಿ ನೋಡೋದಾದ್ರೆ ಸ್ಕ್ರೀನ್ ಮೇಲೆ ಇಲ್ಲಿ ಶುಕ್ರ ಅಂತ ಬಂದಾಗ ಇದು 20 ವರ್ಷಗಳ ಆಳ್ವಿಕೆ ತಗೊಳುತ್ತೆ. ತದನಂತರದಲ್ಲಿ ಹೈಯೆಸ್ಟ್ ವರ್ಷಗಳನ್ನ ಲೀಡ್ ಮಾಡುವಂಥದ್ದು ಶನಿ ಗ್ರಹ, ನೋಡಬಹುದು 19 ವರ್ಷಗಳನ್ನ ಲೀಡ್ ತಗೊಳುತ್ತೆ. ತದನಂತರ ಬರುವಂಥದ್ದು ರಾಹು ಗ್ರಹ, ಇದು 18 ವರ್ಷಗಳನ್ನ ರೂಲ್ ಮಾಡುತ್ತೆ. ತದನಂತರ ಬುಧ ಗ್ರಹ ಬಂದು ಇಲ್ಲಿ 17 ವರ್ಷಗಳನ್ನ ತಗೊಳುತ್ತೆ. ತದನಂತರದಲ್ಲಿ ಬರುವಂಥದ್ದು ಗುರು ಗ್ರಹ, ಇದು 16 ವರ್ಷಗಳನ್ನ ತಗೊಳುತ್ತೆ. ತದನಂತರದಲ್ಲಿ ಚಂದ್ರ ಗ್ರಹ, ಇದು 10 ವರ್ಷಗಳನ್ನ ತಗೊಳುತ್ತೆ. ನಂತರದಲ್ಲಿ ಬರುವಂಥದ್ದು ಕೇತು 7 ವರ್ಷ, ನಂತರದಲ್ಲಿ ಮಂಗಳ 7 ವರ್ಷ, ನಂತರ ಸೂರ್ಯ 6 ವರ್ಷ. ಒಟ್ಟಾರೆ ಎಲ್ಲ ಗ್ರಹಗಳ ಒಂದು ದಶಾ ಅವಧಿಯನ್ನು ಲೆಕ್ಕಾಚಾರ ಮಾಡಿದಾಗ 120 ವರ್ಷ ಬರುತ್ತೆ. ಈ 120 ವರ್ಷ ಅನ್ನುವಂಥದ್ದು ಮನುಷ್ಯನ ಸರಾಸರಿ ಆಯುಷ್ಯು. ಮನುಷ್ಯ ಜನನದ ಸಮಯದಿಂದ ಮರಣದವರೆಗೂ ಈ 9 ಗ್ರಹಗಳ ಒಂದು ಸಮಯದ ಲೆಕ್ಕಾಚಾರವನ್ನ ಈ ಒಂದು ವಿಂಶೋತ್ತರಿ ದಶ ಕೊಡುತ್ತೆ. ಜನರಲ್ ಆಗಿ ಏನ್ ಮಾಡ್ತಾರೆ ಅಂತಂದ್ರೆ, ತುಂಬಾ ಜನ ಜಾತಕವನ್ನ ಹೇಳ್ತಾರೆ. ಸೊ ಜಾತಕವನ್ನ ಹೇಳ್ಬೇಕಾದ್ರೆ ಕೇವಲ ಈ ಒಂದು ಕುಂಡಲಿಯನ್ನ ಮಾತ್ರ ವಿಶ್ಲೇಷಣೆ ಮಾಡ್ತಾರೆ. ಕುಂಡಲಿಯಲ್ಲಿ ಹೇಳ್ತಾರೆ, ಕೆಲವು ಏನ್ ಹೇಳ್ತಾರೆ ಅಂತಂದ್ರೆ, ನೋಡಿ ನಿಮ್ಮದು ತುಲಾ ಲಗ್ನ ಇದೆ, ಲಗ್ನದಿಂದ 6ನೇ ಮನೆಯಲ್ಲಿ ಗುರು ಇದೆ, ಗುರು ನಿಮಗೆ ಸಮಸ್ಯೆ ಮಾಡ್ಬಿಡುತ್ತೆ, ಗುರು ಶನಿ ಸಂಯೋಗ ಇದೆ, ಅದು ಸಮಸ್ಯೆ ಕೊಟ್ಬಿಡುತ್ತೆ. ಆತರ ಜನರಲ್ ಆಗಿ ಕೇವಲ ಕುಂಡಲಿ ನೋಡಿ ಮಾತ್ರನೇ ಹೇಳ್ತಾರೆ. ಕೇವಲ ಕುಂಡಲಿಯನ್ನ ನೋಡಿ ಮಾತ್ರ ಹೇಳುವಂಥದ್ದು ಅಸ್ಟ್ರಾಲಜಿ ಅಲ್ಲ. ಓವರ್ ಆಲ್ ಈಗ ಎಕ್ಸಾಂಪಲ್, ಇವಾಗ ಒಟ್ಟಾರೆ ಜೀವನ ಅಂತ ಬಂದಾಗ ಕುಂಡಲಿಯಲ್ಲಿನ ಒಂದು ವಿಶ್ಲೇಷಣೆ ಮಾಡಬಹುದು. ಉದಾಹರಣೆಗೆ ಸಪ್ತಮಾಧಿಪತಿ 6ನೇ ಮನೆಯಲ್ಲಿದೆ ಅಂತ ಬಂದಾಗ, ಸಪ್ತಮ ಅಂತ ಬಂದಾಗ ನಮಗೆ ವೈವಾಹಿಕ ಜೀವನ ಅಂತ ಹೇಳ್ತೀವಿ, 7ನೇ ಮನೆಗೆ ಸಂಬಂಧಪಟ್ಟ ವಿಚಾರಗಳು ಅಂತ ಹೇಳ್ತೀವಿ. ಯಾವಾಗ ಅದು 12ನೇ ಮನೆ ಅಂದ್ರೆ 7ನೇ ಮನೆಗೆ 12ನೇ ಮನೆಯಾಗಿರುವಂತಹ 6ನೇ ಮನೆಗೆ ಹೋಗುತ್ತೋ, ಅಲ್ಲಿ ಮದುವೆ ಜೀವನ ಸಮಸ್ಯೆ ಆಗುತ್ತೆ ಅನ್ನೋದನ್ನ ಜನರಲ್ ಆಗಿ ನಾವು ಕುಂಡಲಿ ನೋಡಿ ಹೇಳ್ತೀವಿ. ಆದ್ರೆ ಇಲ್ಲಿ ಮ್ಯಾಟ್ರ್ ಏನು ಅಂತಂದ್ರೆ, ಪ್ರತಿಯೊಂದಕ್ಕೂ ಕೂಡ ಸಮಯ ಅನ್ನೋದು ಇಂಪಾರ್ಟೆಂಟ್. ಏನಕ್ಕೆ ಸಮಯ ಇಂಪಾರ್ಟೆಂಟ್ ಅಂತಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಮದುವೆ ಆಗ್ತಾನೆ ಅಂತ ತಿಳ್ಕೊಳ್ಳಿ. ಕೆಲವರು ಮದುವೆ ಆಗಿ ತಿಂಗಳಿಗೆ ಡೈವರ್ಸ್ ಆಗ್ತಾರೆ, ಇನ್ನು ಕೆಲವರು ವರ್ಷ ಆದ್ಮೇಲೆ ಆಗ್ತಾರೆ, ಇನ್ನು ಕೆಲವರು 3 ವರ್ಷ ಆದ್ಮೇಲೆ ಆಗ್ತಾರೆ, ಇನ್ನು ಕೆಲವರು 10 ವರ್ಷ ಆದ್ಮೇಲೆ ಆಗ್ತಾರೆ, ಇನ್ನು ಕೆಲವರು 15 ವರ್ಷ ಆದ್ಮೇಲೆ ಆಗ್ತಾರೆ. ನಾವು ಜನರಲ್ ಆಗಿ ತೋರಿಸ್ತೀವಲ್ವಾ ಮ್ಯಾಚಿಂಗ್, 36ಕ್ಕೆ 36, 36ಕ್ಕೆ 18 ಬರಲೇಬೇಕು, ಮ್ಯಾಚ್ ಮೇಕಿಂಗ್ ಇಂಪಾರ್ಟೆಂಟ್ ಅಂತ ನೋಡ್ತೀವಲ್ಲ. ಈ ವೇರಿಯೇಷನ್ಸ್ ಆಯ್ತಲ್ವಾ, ಈ 3 ವರ್ಷಕ್ಕಾಯ್ತು, ಕೆಲವ್ರಿಗೆ 10 ವರ್ಷಕ್ಕಾಯ್ತು, ಕೆಲವ್ರಿಗೆ 15 ವರ್ಷಕ್ಕಾಯ್ತು, ಕೆಲವ್ರಿಗೆ ಏನಕ್ಕೆ ಬೇಗ ಆಯ್ತು, ಕೆಲವ್ರಿಗೆ ಏನಕ್ಕೆ ಲೇಟ್ ಆಗಾಯ್ತು. ಈ ಮ್ಯಾಚಿಂಗ್ ಅನ್ನೋದು ವರ್ಕ್ ಆಗೋ ತರ ಇದ್ದಿದ್ರೆ ಏನಕ್ಕೆ ಈ ತರ ಡಿಲೇ ಆಯ್ತು. ಇವಾಗ ಮ್ಯಾಚಿಂಗ್ ಇಲ್ಲ, ವಧು ವರ ಇಬ್ಬರ ಒಂದು ಮ್ಯಾಚಿಂಗ್ ಅಂತ ಮಾಡಿದೀವಿ, ಕರೆಕ್ಟ್ ಅಲ್ವಾ? ವಧು ವರ ಮ್ಯಾಚಿಂಗ್ ಅಂತ ಮಾಡಿದ್ಮೇಲೆ ಅವರ ಒಂದು ಮದುವೆ ಜೀವನ ಚೆನ್ನಾಗಿರ್ಬೇಕು. ಮದುವೆ ಆಗದ ತಿಂಗಳಿಗೆಲ್ಲ ಡೈವರ್ಸ್ ಆಯ್ತು ಅಂತಂದ್ರೆ ಓಕೆ, ಬಟ್ ಕೆಲವ್ರಿಗೆ 3 ವರ್ಷ ಆದ್ಮೇಲೆ ಆಗುತ್ತೆ, ಇನ್ನು ಕೆಲವ್ರಿಗೆ 15 ವರ್ಷ ಆದ್ಮೇಲೆ ಆಗುತ್ತೆ, ಕೆಲವ್ರಿಗೆ 10 ವರ್ಷ ಆದ್ಮೇಲೆ ಆಗುತ್ತೆ. ಯಾಕೆ ಆ ಥರ ಆಗುತ್ತೆ? ಅದನ್ನೇ ನಾವು ದಶಾಭುಕ್ತಿ ಅಂತ ಹೇಳ್ತೀವಿ. ದಶಾಭುಕ್ತಿ ಅಂತಂದ್ರೆ ಅವರಿಗೆ ನಡೀತಾ ಇರುವಂತಹ ಟೈಮ್, ಅವ್ರಿಗೆ ನಡೀತಾ ಇರುವಂತಹ ಟೈಮ್ ಶುಭ ಇದೆಯಾ ಅಶುಭ ಇದೆಯಾ ಅದನ್ನ ನಿರ್ಧಾರ ಮಾಡೋದೇ ಈ ಒಂದು ದಶಾ ಸಿಸ್ಟಮ್, ವಿಂಶೋತ್ತರಿ ದಶಾ ಅಂತ ಕರಿತೀವಿ. ಸೊ ಇಲ್ಲಿ ಏನಕ್ಕೆ ನಾವು ಇಂಪಾರ್ಟೆಂಟ್ ಆಗಿ ವಿಂಶೋತ್ತರಿ ದಶಾವನ್ನು ಇಂಪಾರ್ಟೆಂಟ್ ಫಾಲೋ ಮಾಡಬೇಕು ಅಂತಂದ್ರೆ, ಈ ದಶಾ ಸಿಸ್ಟಮ್ ಅಲ್ಲಿ ನಮ್ಗೆ ಸಮಯದ ಒಂದು ಲೆಕ್ಕಾಚಾರದಲ್ಲಿ ನೋಡ್ತೀವಿ. ಒಬ್ಬ ವ್ಯಕ್ತಿ ಜನನ ಆದ್ಮೇಲೆ ಅವನ ಒಂದು ವಿದ್ಯಾಭ್ಯಾಸ ಸಮಯ ಅಂತ ಬಂದಾಗ 20 ವರ್ಷದವರೆಗೂ ನೋಡ್ತೀವಿ. ಅದಾದ ನಂತರ ಮದುವೆ ಜೀವನ ಅಂತ ನೋಡ್ತೀವಿ, ಅದನ್ನ 20 ವರ್ಷದಿಂದ 25-30 ವರ್ಷದವರೆಗೂ ಮದುವೆ ಜೀವನ ಅಂತ ಹೋಗುತ್ತೆ. ಅದಾದ ನಂತರ ವೃತ್ತಿ ಜೀವನ ಅಂತ ಬರುತ್ತೆ. ಸೊ ವೇರಿಯೇಷನ್ಸ್ ಅನ್ನುವಂಥದ್ದು ನಮ್ಮ ಲೈಫಲ್ಲಿ ದಶಾಭುಕ್ತಿ ಮೇಲೆ ಡಿಪೆಂಡ್ ಆಗಿರುತ್ತೆ.
ಆ ದಶಾ ಲೆಕ್ಕಾಚಾರವನ್ನ ಮಾಡುವಂತಹ, ಆ ಸಮಯದ ಲೆಕ್ಕಾಚಾರವನ್ನ ಮಾಡುವಂಥದ್ದೇ ಈ ವಿಂಶೋತ್ತರಿ ದಶಾ. ಸೊ ವಿಂಶೋತ್ತರಿ ಅಂತಂದ್ರೆ ಆಲ್ರೆಡಿ ಹೇಳಿದೆ 120 ವರ್ಷ ಅಂತ. ಸೊ ಪ್ರತಿಯೊಂದು ಗ್ರಹ ಕೂಡ ಒಂದೊಂದು ಅವಧಿಯನ್ನು ತಗೊಂಡಿರುತ್ತೆ. ಆ ಪ್ರತಿಯೊಂದು ಗ್ರಹಗಳು ಸ್ಥಿತನಾಗಿರುವಂತಹ ನಕ್ಷತ್ರ ಮತ್ತು ಉಪನಕ್ಷತ್ರದ ಮೇಲೆ ಒಂದು ಸಂಯೋಗವನ್ನ ಪಡ್ಕೊಂಡಿರುತ್ತೆ. ಆ ಸಂಯೋಗದ ಮೇಲೆ ಫಲಿತಾಂಶವನ್ನ ಕೊಡ್ತಾ ಹೋಗುತ್ತೆ. ಕೆಲವರು ಹೇಳ್ತಾರೆ ಶುಕ್ರ ದಶ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಆತರ ಬರಲ್ಲ. ಶುಕ್ರ ಗ್ರಹ ಲಗ್ನದಿಂದ ಕೇಂದ್ರ ತ್ರಿಕೋಣದಲ್ಲಿ ಇತ್ತು ಅಂತಂದ್ರೆ ಶುಕ್ರ ಗ್ರಹ ಚೆನ್ನಾಗಿರುತ್ತೆ. ಆದ್ರೆ ಶುಕ್ರ ಗ್ರಹ ಇರುವಂತಹ ನಕ್ಷತ್ರ ಅನ್ನುವಂಥದ್ದು ಕೂಡ ಇಲ್ಲಿ ಮ್ಯಾಟರ್ ಆಗುತ್ತೆ. ಶುಕ್ರ ಗ್ರಹ ಇರುವಂತಹ ನಕ್ಷತ್ರಾಧಿಪತಿ ಏನಾದರೂ ದುಸ್ಥಾನದಲ್ಲಿದ್ರೆ ಶುಕ್ರ ಗ್ರಹ ಸಮಸ್ಯೆನೆ. ಸೊ ಯಾವುದೇ ಒಂದು ದಶ, ಈ ದಶ ಚೆನ್ನಾಗಿರುತ್ತೆ ಆ ದಶ ಚೆನ್ನಾಗಿರುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಏನಕ್ಕೆ ಅಂತಂದ್ರೆ ಪ್ರತಿಯೊಂದು ದಶಾ ಗ್ರಹ ಇರುವಂತಹ ನಕ್ಷತ್ರ ಬಹಳನೇ ಮುಖ್ಯ ಆಗುತ್ತೆ. ಆ ನಕ್ಷತ್ರಾಧಿಪತಿ ಇರುವಂತಹ ಸ್ಥಾನ ಲಗ್ನದಿಂದ ಯಾವ ಮನೆಯಲ್ಲಿ ಇರುತ್ತೋ, ಕೇಂದ್ರ ತ್ರಿಕೋಣಗಳಲ್ಲಿರುತ್ತೋ ಇತ್ತೊಂದ್ರೆ ಅನುಕೂಲ. ಈ ದುಸ್ಥಾನಗಳಲ್ಲಿ ಕನೆಕ್ಟ್ ಆದಾಗ ಸ್ವಲ್ಪ ಸಮಸ್ಯೆ ಅಂತ ಆಗುತ್ತೆ. ಸೊ ಯಾವುದೇ ಒಂದು ನಾವು ಜಾತಕವನ್ನ ವಿಶ್ಲೇಷಣೆ ಅಂತ ಮಾಡಬೇಕಾದ್ರೆ ಮುಖ್ಯವಾಗಿ ಈ ವಿಂಶೋತ್ತರಿ ದಶವನ್ನ ಪರಿಗಣನೆಗೆ ತಗೊಳ್ಳೇಬೇಕು. ಯಾಕಂದ್ರೆ ಅವ್ರಿಗೆ ನಡೀತಾ ಇರುವಂತಹ ಟೈಮ್ ಹೇಗಿದೆ, ಮುಂದೆ ಬರೋ ಟೈಮ್ ಹೇಗಿದೆ ಅನ್ನೋ ಲೆಕ್ಕಾಚಾರ ಮಾಡುವಂಥದ್ದೇ ಈ ಒಂದು ದಶ. ಈ ದಶವನ್ನ ಯಾವ ರೀತಿ ಲೆಕ್ಕಾಚಾರ ಮಾಡ್ತಾರೆ ಅಂತಂದ್ರೆ ಮುಖ್ಯವಾಗಿ ಚಂದ್ರ ಗ್ರಹ ಇರುವಂತಹ ನಕ್ಷತ್ರದ ಮೇಲೆ ಲೆಕ್ಕಾಚಾರ ಮಾಡ್ತೀವಿ. ಪ್ರತಿಯೊಬ್ಬರು ಒಂದು ನಕ್ಷತ್ರದಲ್ಲಿ ಜನಿಸಿರ್ತಾರೆ. ಈ ನಕ್ಷತ್ರ ಏನಕ್ಕೆ ಇಂಪಾರ್ಟೆಂಟ್ ಅಂತಂದ್ರೆ ಇಲ್ಲೇ ಈ ವಿಂಶೋತ್ತರಿ ದಶಾವನ್ನ ಲೆಕ್ಕಾಚಾರ ಮಾಡೋದಕ್ಕೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದೇ ಈ ಒಂದು ರಾಶಿ ಅಥವಾ ನಕ್ಷತ್ರ. ಸೂರ್ಯನ ನಕ್ಷತ್ರಗಳು ಅಂತಂದ್ರೆ ಕೃತಿಕ, ಉತ್ತರಾಷಾಢ. ಈ ನಕ್ಷತ್ರದಲ್ಲಿ ಜನಿಸಿರುವವರ ಜನ್ಮ ದಶ ಬಂದು ಸೂರ್ಯ ಗ್ರಹ ಆಗಿರುತ್ತೆ, ನೋಡ್ಕೋಬಹುದು ನೀವು. ಇನ್ನು ಮಂಗಳ ಅಂತ ಬಂದಾಗ ಯಾರೆಲ್ಲ ಮೃಗಶಿರ ನಕ್ಷತ್ರ ಮತ್ತೆ ಚಿತ್ತ ನಕ್ಷತ್ರ, ಧನಿಷ್ಠ ನಕ್ಷತ್ರ ಈ ನಕ್ಷತ್ರದಲ್ಲಿ ಜನಿಸಿರ್ತಾರೆ ಅವ್ರದೆಲ್ಲ ಮಂಗಳ ದಶ ಬಂದಿರುತ್ತೆ, ಜನ್ಮ ದಶ. ಯಾರೆಲ್ಲ ಪುನರ್ವಸು ನಕ್ಷತ್ರ ಮತ್ತೆ ವಿಶಾಖ ನಕ್ಷತ್ರ, ಪೂರ್ವ ಭಾದ್ರ ನಕ್ಷತ್ರದಲ್ಲಿ ಜನಿಸಿರ್ತಾರೋ ಅವ್ರದೆಲ್ಲ ಗುರು ದಶ, ಜನ್ಮ ದಶ ಆಗಿರುತ್ತೆ. ಇನ್ನು ಯಾರೆಲ್ಲ ರೇವತಿ ನಕ್ಷತ್ರ, ಯಾರೆಲ್ಲ ಜ್ಯೇಷ್ಠ ನಕ್ಷತ್ರ ಮತ್ತೆ ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿರ್ತಾರೆ ಅವ್ರದೆಲ್ಲ ಬುಧ ದಶ ಬಂದಿರುತ್ತೆ. ಇನ್ನು ಭರಣಿ ನಕ್ಷತ್ರ, ಪುಬ್ಬ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ ಯಾರೆಲ್ಲ ಜನಿಸಿರ್ತಾರೆ ಅವ್ರದೆಲ್ಲ ಶುಕ್ರ ದಶ ಬಂದಿರುತ್ತೆ, ಜನ್ಮ ದಶ. ಇನ್ನು ಯಾರೆಲ್ಲ ಪುಷ್ಯ ನಕ್ಷತ್ರ, ಅನುರಾಧ ನಕ್ಷತ್ರ ಮತ್ತೆ ಉತ್ತರ ಭಾದ್ರ ನಕ್ಷತ್ರದಲ್ಲಿ ಜನಿಸಿರ್ತಾರೆ ಅವ್ರದೆಲ್ಲ ಶನಿ ದಶ ಬಂದಿರುತ್ತೆ. ರಾಹು ನಕ್ಷತ್ರಗಳು ಯಾವ್ದು ಬರುತ್ತೆ, ಹಾರಿದ್ರ ಬರುತ್ತೆ, ಸ್ವಾತಿ ಬರುತ್ತೆ ಮತ್ತೆ ಶತಭಿಷ ಬರುತ್ತೆ. ಈ ನಕ್ಷತ್ರಗಳಲ್ಲಿ ಜನಿಸಿರೋವರ ಜನ್ಮದಶ ರಾಹು ದಶ ಆಗಿರುತ್ತೆ. ಇನ್ನು ಅಶ್ವಿನಿ, ಮಕ ಮತ್ತೆ ಮೂಲ ಈ ನಕ್ಷತ್ರದಲ್ಲಿ ಜನಿಸಿರೋರದು ಕೇತು ದಶ ಆಗಿರುತ್ತೆ, ಕೇತು. ಇನ್ನು ಶ್ರವಣ ನಕ್ಷತ್ರ, ರೋಹಿಣಿ ನಕ್ಷತ್ರ ಮತ್ತೆ ಹಸ್ತ ನಕ್ಷತ್ರ ಈ ನಕ್ಷತ್ರದಲ್ಲಿ ಜನಿಸಿರೋರದು ಚಂದ್ರ ದಶ ಆಗಿರುತ್ತೆ. ಸೊ ತುಂಬಾ ಜನ ಏನಂತಂದ್ರೆ ಬರೀ ನಕ್ಷತ್ರದ ಮೇಲೆ ಮಾತ್ರ ವಿಶ್ಲೇಷಣೆ ಮಾಡ್ತಾರೆ. ಸೊ ಈ ನಕ್ಷತ್ರದಲ್ಲಿ ಜನಿಸಿದ್ರೆ ಸಮಸ್ಯೆ ಆಗುತ್ತೆ ಅಂತ ಆತರ ಬರಲ್ಲ. ನೀವು ಹುಟ್ಟಿರ್ತಕ್ಕಂಥ ನಕ್ಷತ್ರ ವಿಂಶೋತ್ತರಿ ದಶಾ ಲೆಕ್ಕಾಚಾರಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಮತ್ತೆ ನೀವು ಜನಿಸಿರ್ತಕ್ಕಂಥ ಲಗ್ನ, ಜಾತಕ ಕುಂಡಲಿಯಲ್ಲಿ ನಿಮ್ಗೆ ಲಗ್ನ ಅಂತ ಬರುತ್ತೋ, ಲಗ್ನ ಅನ್ನುವಂಥದ್ದು ನೀವು ಯಾವ ಗ್ರಹಗಳ ಒಂದು ಪೊಸಿಷನ್ ಮೇಲೆ ಆ ಸಂಯೋಗ ಏನ್ ಬರುತ್ತೋ ಆ ಸಂಯೋಗದ ಮೇಲೆ ನಿಮ್ಮ ಫಲಿತಾಂಶ ಡಿಪೆಂಡ್ ಆಗಿರುತ್ತೆ. ಸೊ ಈ ರೀತಿ ಒಂದೊಂದು ಗ್ರಹ ಕೂಡ ಒಂದೊಂದು ಅವಧಿಯನ್ನು ತಗೊಳುತ್ತೆ. ಸೊ ಎಲ್ಲಾ ಗ್ರಹಗಳ ಎಲ್ಲಾ ಒಂದು ದಶಗಳಲ್ಲಿ ಶುಕ್ರ ದಶ ತುಂಬಾ ಚೆನ್ನಾಗಿರುತ್ತೆ ಆ ತರ ಬರಲ್ಲ. ನಿಮ್ಮ ಲಗ್ನದಿಂದ ಕೇಂದ್ರ ತ್ರಿಕೋಣಗಳಲ್ಲಿ ಸ್ಥಿತನಾಗಿರುವಂತಹ ಗ್ರಹ ಉತ್ತಮ ಫಲಿತಾಂಶವನ್ನು ಕೊಡುತ್ತೆ. ಇನ್ನು ದುಸ್ಥಾನದಲ್ಲಿ ಸ್ಥಿತನಾಗಿರುವಂತಹ ಗ್ರಹಗಳು ಕೆಟ್ಟ ಫಲಿತಾಂಶವನ್ನು ಕೊಡುತ್ತೆ. ಆದ್ರೆ ಇದನ್ನ ನಾವು ದಶಾಭುಕ್ತಿ ಸಂಯೋಗದ ಜೊತೆಗೆ ಕೆಲವೊಂದು ವರ್ಗೀಕರಣವನ್ನ ಮಾಡಿದ್ದಾರೆ ಕುಂಡಲಿಯಲ್ಲಿ, ಅದನ್ನೆಲ್ಲ ನೋಡಿ ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಸೊ ವಿಂಶೋತ್ತರಿ ದಶ ಏನಕ್ಕೆ ಇಂಪಾರ್ಟೆಂಟ್ ಅಂತಂದ್ರೆ ಇದು 120 ವರ್ಷಗಳನ್ನ ಸೂಚಿಸುತ್ತೆ. ವ್ಯಕ್ತಿಯ ಸಮಯವನ್ನ, ಆ ವ್ಯಕ್ತಿಗೆ ನಡೀತಾ ಇರುವಂತಹ ಸಮಯ ಶುಭ ಇದೆಯಾ ಅಶುಭ ಇದೆಯಾ ಅನ್ನೋದನ್ನ ನೋಡೋದಕ್ಕೆ ನಾವು ವಿಂಶೋತ್ತರಿ ದಶವನ್ನ ಬಳಸ್ತೇವೆ. ಯಾವುದೇ ಒಬ್ಬ ವ್ಯಕ್ತಿ ಜಾತಕ ಹೇಳ್ತಾ ಇದ್ದೇನೆ ಅಂತಂದ್ರೆ ನಿಮ್ಮ ದಶಾಭುಕ್ತಿ ನೋಡದೆ ಅವನು ಹೇಳ್ತಾ ಇದ್ದಾರೆ ಅಂತಂದ್ರೆ ಅವನು ಹೇಳ್ತಾ ಇರುವಂತದ್ದು ರಾಂಗ್ ಇದೆ. ಜನರಲ್ ಆಗಿ ವಿಶ್ಲೇಷಣೆ ಮಾಡೋದು ಅಷ್ಟು ಸೂಕ್ತ ಬರೋದಿಲ್ಲ. ವಿಂಶೋತ್ತರಿ ದಶ ಏನಕ್ಕೆ ಟೈಮ್ ಮೇಲೆ ನೋಡಿ. ಯಾರಿಗೇ ಆಗ್ಲಿ ಒಬ್ಬರಿಗೆ ಕಾಯಿಲೆ ಬರಬೇಕು ಅಂದ್ರೂ ಕೂಡ ಒಂದು ಟೈಮ್, ಮದುವೆ ಆಗೋದಕ್ಕೂ ಒಂದು ಟೈಮ್, ನಮ್ಗೆ ಜಾಬ್ ಸಿಗ್ಬೇಕು ಅನ್ನೋ ಒಂದು ಟೈಮ್, ಹುಟ್ಟಿನಿಂದ ಸಾಯೋವರೆಗೂ ಕೂಡ ನಾವು ಟೈಮ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಶುಭ ಸಮಯನ ಅಶುಭ ಸಮಯನ, ಜೀವನ ಅನ್ನೋದೇ ಅಷ್ಟೇ, ಗುಡ್ ಟೈಮ್ ಬ್ಯಾಡ್ ಟೈಮ್. ಶುಭ ಸಮಯದಲ್ಲಿದ್ದಾಗ
ಮೇಲೆ ಇರ್ತೀವಿ, ಅಶುಭ ಸಮಯ ಬಂದಾಗ ಕೆಳಗಡೆ ಬರ್ತೀವಿ. ಈ ಏರುಪೇರನ್ನ ನೋಡ್ಕೊಳ್ಳೋದೇ ಅಸ್ಟ್ರಾಲಜಿ. ಸೊ ಆ ಸಮಯದ ಲೆಕ್ಕಾಚಾರ ಕೊಡೋದೇ ಈ ವಿಂಶೋತ್ತರಿ ದಶಾ. ಸೊ ದಶಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಗೆ ನಡೀತಾ ಇರುವಂತ ದಶಾ ಯಾವುದು ಅಂತ ನೋಡ್ಕೊಳ್ಳಿ. ಆ ದಶಾನ ಸಂಯೋಗ ಯಾವ್ದು ಬರುತ್ತೆ, ಆ ಸಂಯೋಗ ಹೇಗಿದೆಯೋ ಅದು ನಿಮ್ಮ ಜೀವನ ಹೇಗಿರುತ್ತೆ. ಇದ್ರ ಜೊತೆಗೆ ನಮ್ಗೆ ಟ್ರಾನ್ಸಿಟ್ ಅಂತ ಹೇಳ್ತೀವಿ, ಗೋಚಾರ. ಸೊ ಗೋಚಾರ ಹೇಗಿರುತ್ತೋ, ಗೋಚಾರದ ಒಂದು ಸಂಯೋಗ ಏನ್ ಬರುತ್ತೋ ಅದು ಕೂಡ ಇಲ್ಲಿ ಎಫೆಕ್ಟ್ ಆಗುತ್ತೆ. ಬಟ್ ಎಲ್ಲಾ ವಿಚಾರದಲ್ಲೂ ನಾವು ಇಂಪಾರ್ಟೆಂಟ್ ಆಗಿ ಕನ್ಸಿಡರ್ ಮಾಡಬೇಕಾಗಿರೋದು ವಿಂಶೋತ್ತರಿ ದಶಾ. ದಶಾ ಅನ್ನೋದು ಬಹಳ ಇಂಪಾರ್ಟೆಂಟ್. ದಶಾ ಭುಕ್ತಿ, ಅಂತರ್ಭುಕ್ತಿ, ಸೂಕ್ಷ್ಮ ಭುಕ್ತಿ, ಪ್ರಾಣಿಭುಕ್ತಿ. ತುಂಬಾ ಜನ ಏನು ಅಂತಂದ್ರೆ ಈ ದಿನ ಭವಿಷ್ಯ, ರಾಶಿ ಭವಿಷ್ಯ ಅಂತ ನೋಡ್ತೀರಾ. ಅದು ಜನರಲ್ ಆಗಿ ಹೇಳುವಂತ ವಿಚಾರ ಅಷ್ಟೇನೆ. ಆದ್ರೆ ನಿಮ್ಮ ಪರ್ಟಿಕ್ಯುಲರ್ ವಿಚಾರ, ನಿಮ್ಮ ಜಾತಕದಲ್ಲಿ ನಿಮ್ಗೆ ನಡೀತಾ ಇರುವಂತಹ ಸೂಕ್ಷ್ಮ ಭುಕ್ತಿ, ಪ್ರಾಣ ಭುಕ್ತಿ ಹೇಗಿದೆಯೋ ಅದರ ಮೇಲೆ ನಿಮ್ಮ ದಿನ ಭವಿಷ್ಯ ನಿರ್ಧಾರ ಆಗುತ್ತೆ. ಅದೇ ನಿಮ್ಮ ಜಾತಕದಲ್ಲಿಯೇ ನೋಡ್ಬೇಕು. ಜನರಲ್ ಆಗಿ ದಿನ ಭವಿಷ್ಯ ಮತ್ತೆ ರಾಶಿ ಭವಿಷ್ಯ ನೋಡುವಂತ ವಿಚಾರ ಅಲ್ಲ. ಸೊ ನಿಮಗೆ ನಡೀತಾ ಇರುವಂತಹ ಸೂಕ್ಷ್ಮ ಭುಕ್ತಿ ಅಥವಾ ಪ್ರಾಣ ಭುಕ್ತಿ, ಉದಾಹರಣೆಗೆ ಯಾವುದು ಶುಕ್ರ ಬಂತು ಅಂತ ತಿಳ್ಕೊಳ್ಳಿ. ಸೊ ಎಲ್ಲರೂ ಹೇಳ್ತಾರೆ ಶುಕ್ರ ದಶ ತುಂಬಾ ಸೂಪರ್, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಆ ಕಾನ್ಸೆಪ್ಟ್ ಇಲ್ಲಿ ಬರೋದಿಲ್ಲ. ಈ ಶುಕ್ರ ಗ್ರಹ ಇರುವಂತಹ ನಕ್ಷತ್ರ ಮತ್ತೆ ಉಪನಕ್ಷತ್ರ ಹೇಗಿರುತ್ತೋ ಅದರ ಮೇಲೆ ಆ ದಶ ಪಾಸಿಟಿವ್ ನೆಗೆಟಿವ್ ಅಂತ ನೋಡ್ಬೋದು. ಈ ಒಂದು ಶುಕ್ರ ದಶದಲ್ಲೂ ಬರುತ್ತೆ, ಭುಕ್ತಿನಲ್ಲೂ ಬರುತ್ತೆ, ಅಂತರ್ಭುಕ್ತಿನಲ್ಲೂ ಬರುತ್ತೆ, ಮತ್ತೆ ಸೂಕ್ಷ್ಮ ಭುಕ್ತಿಯಲ್ಲೂ ಬರುತ್ತೆ, ಪ್ರಾಣ ಭುಕ್ತಿಯಲ್ಲೂ ಬರುತ್ತೆ. ಈ 5 ಇದರಲ್ಲೂ ಬರುತ್ತೆ ಅಂತಂದ್ರೆ ಈ ಸೂಕ್ಷ್ಮ ಭುಕ್ತಿ ಅನ್ನುವಂಥದ್ದು ದಿನಗಳ ಮೇಲೆ, ದಿನ ಭವಿಷ್ಯ ಅಂತ ನೋಡ್ತೀವಲ್ಲ. ಎಕ್ಸಾಂಪಲ್ ಇವತ್ತಿನ ದಿನ ಹೇಗಿದೆ ನನಗೆ ಅಂತ ತಗೊಂಡ್ರೆ, ಈ ಶುಕ್ರ ಗ್ರಹ ಯಾವ ಮನೆಯಲ್ಲಿ ಸ್ಥಿತನಾಗಿರುತ್ತೋ, ಯಾವ ನಕ್ಷತ್ರದಲ್ಲಿ ಸ್ಥಿತನಾಗಿರುತ್ತೋ ಅದರ ಮೇಲೆ ಫಲಿತಾಂಶ ಡಿಪೆಂಡ್ ಆಗಿರುತ್ತೆ. ಕೇಂದ್ರ ತ್ರಿಕೋಣದಲ್ಲಿ ಇತ್ತು ಅಂತಂದ್ರೆ ಜನರಲ್ ಆಗಿ ಅನುಕೂಲ ಇರುತ್ತೆ. ಯಾವಾಗ ದುಸ್ಥಾನಕ್ಕೆ ಸಂಬಂಧ ಬರುತ್ತೋ, 6ನೇ ಮನೆ, 8ನೇ ಮನೆ, 12ನೇ ಮನೆ ಸಂಬಂಧ ಬಂದಾಗ ಕೆಲವೊಮ್ಮೆ ನೆಗೆಟಿವ್ ರಿಸಲ್ಟ್ ಅನ್ನ ಕೊಡುವಂತ ಚಾನ್ಸಸ್ ಇರುತ್ತೆ. ಬಟ್ ಸಾಮಾನ್ಯವಾಗಿ ಹೇಳುವಂಥದ್ದು ಶುಕ್ರ ದಶ ಚೆನ್ನಾಗಿರುತ್ತೆ ಅಂತ ಜನರಲ್ ಆಗಿ ಹೇಳ್ತಾರೆ. ಬಟ್ ಯಾವುದೇ ಒಂದು ದಶ ಚೆನ್ನಾಗಿದೆ ಅಂತ ಬರೋದಿಲ್ಲ. ಆ ಒಂದು ದಶಾಧಿಪತಿ ಅಂದ್ರೆ ಆ ದಶಾದ ಗ್ರಹ ಸ್ಥಿತನಾಗಿರುವಂತಹ ನಕ್ಷತ್ರವೇ ಫೈನಲ್ ಆಗುತ್ತೆ. ಈ ವಿಂಶೋತ್ತರಿ ದಶವನ್ನ ಯಾವ ತರ ನೋಡೋದು ಅನ್ನೋದನ್ನ ಸಿಂಪಲ್ ಆಗಿ ನಿಮಗೆ ತೋರಿಸ್ತೇನೆ ನೋಡಿ. ಉದಾಹರಣೆಗೆ ನಾನು ಹಿಂದಿನ ಒಂದು ಕುಂಡಲಿನ ತಗೊಂಡಿದ್ದೀನಿ. ಸೊ ಪ್ರಸ್ತುತ ನಡೀತಾ ಇರುವಂತಹ ಕುಂಡಲಿಯಲ್ಲಿ ದಶಾಭುಕ್ತಿ ಹೇಗಿದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಇವತ್ತಿನ ಒಂದು ವಿಚಾರದಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ನಕ್ಷತ್ರ ಯಾವುದು, ಪೂರ್ವ ಫಾಲ್ಗುಣಿ ನಕ್ಷತ್ರ, 3ನೇ ಪಾದ ನೋಡಿ, ಶುಕ್ರ ಅಂತ ಕೊಟ್ಟಿದ್ದೀರಾ ಆಲ್ರೆಡಿ. ಈ ಪೂರ್ವ ಫಾಲ್ಗುಣಿ ಅಂತಂದ್ರೆ ಶುಕ್ರ ಗ್ರಹದ ನಕ್ಷತ್ರ. ಸೊ ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ಯಾವ ದಶ ನಡೆಯುತ್ತೆ, ಆಗಲೇ ಹೇಳಿದೆ ಶುಕ್ರ ದಶ ನೋಡಿ. ಜನ್ಮ ದಶ ಶುಕ್ರ ದಶ ಆಗಿರುತ್ತೆ. ಶುಕ್ರ ದಶ ನಿಮ್ಗೆ 14 ಆಗಸ್ಟ್ 2026ರಿಂದ 9 ಜನವರಿ 2034ವರೆಗೂ ಇರುತ್ತೆ. ಇದು ದಶ. ಭುಕ್ತಿ ನೋಡೋಣ, ಭುಕ್ತಿ ಹೇಗಿದೆ ಅಂತ ನೋಡೋಣ ನೋಡಿ. ಭುಕ್ತಿ ಬಂದು ಇವ್ರಿಗೆ ಸದ್ಯಕ್ಕೆ ನಡೀತಾ ಇರುವಂತದ್ದು ಯಾವ್ದಿದೆ, ಶುಕ್ರ ದಶದಲ್ಲಿ ಗುರು ಭುಕ್ತಿ 14/8/2026ರಿಂದ 9 ನವೆಂಬರ್ 2026ವರೆಗೂ ನಿಮ್ಗೆ ಗುರು ಭುಕ್ತಿ ನಡೆಯುತ್ತೆ. ಅಂದ್ರೆ ಶುಕ್ರ ದಶ ಗುರು ಭುಕ್ತಿ. ನೆಕ್ಸ್ಟ್ ಲೆವೆಲ್ ಅಂತರ್ಭುಕ್ತಿ ನೋಡೋಣ. ಅಂತರ್ಭುಕ್ತಿ ಹೇಗಿದೆ ಅಂತ ನೋಡೋದಾದ್ರೆ ನೋಡ್ಬೋದು, ಗುರು ಶುಕ್ರ ರಾಹು ಪ್ಲಸ್ ಈ ಒಂದು ಅಂತರ್ಭುಕ್ತಿ ಟೈಮ್ ಏನಿದೆ ನೋಡಿ, 14 ಆಗಸ್ಟ್ 2026ರಿಂದ 9 ನವೆಂಬರ್ 2026ವರೆಗೂ ರಾಹುವಿನ ಅಂತರ್ಭುಕ್ತಿ ನಡೆಯುತ್ತೆ. ದಶಾಭುಕ್ತಿ, ಅಂತರ್ಭುಕ್ತಿ, ಸೂಕ್ಷ್ಮ ಭುಕ್ತಿ, ಪ್ರಾಣಭುಕ್ತಿ ಈ 3 ಕೂಡ ಒಂದೊಂದು ಗ್ರಹಗಳು ಲೀಡ್ ಮಾಡುತ್ತೆ. ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡ್ತಾ ಇದ್ದೇವೆ. ಈ ದಶಾಭುಕ್ತಿ ಇಂಪಾರ್ಟೆಂಟ್ ಏನಕ್ಕೆ ಅಂತಂದ್ರೆ ಇದು ನಿಮ್ಮ ಸಮಯವನ್ನ ಹೇಳುತ್ತೆ. ದಶಾ ಭುಕ್ತಿ, ಅಂತರ್ಭುಕ್ತಿ, ಸೂಕ್ಷ್ಮ ಭುಕ್ತಿ, ಪ್ರಾಣಭುಕ್ತಿ. ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಬೇಕಾದ್ರೆ ಇಂಪಾರ್ಟೆಂಟ್ ಆಗಿ ನಾವು ದಶಾಭುಕ್ತಿಯನ್ನ ನೋಡ್ಲೇಬೇಕು. ಇದು ನಮಗೆ ನಡೀತಾ ಇರುವಂತಹ ಸಮಯ ಹೇಗಿದೆ ಅನ್ನುವ ಲೆಕ್ಕಾಚಾರ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ಇನ್ನಷ್ಟು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳಿಗೆ ಮಾಸ್ಟರ್ ಆಫ್ ಅಸ್ಟ್ರಾಲಜಿಯನ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.